ಇಲ್ಲಿ ಹೆಣ್ಮಕ್ಳಿಗೆ ಎಲ್ಲ ಹಬ್ಬಗಳು ಮುಗಿದು ಎಲ್ಲ ಹಬ್ಬಗಳು ತಯಾರಿ ಆದವು. ಇನ್ನು ಪಾಪ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋದೊಂದು ಉಳಿತು. ಮತ್ತು ಈಗ ಶಿವ ಅನ್ನಂಗೆ ಶಿವರಾತ್ರಿ ಬಿಸಿಲು ಒಂದು ಬಂತು. ಶಿವರಾತ್ರಿ ಬಿಸಿಲಿನಾಗ ಈ ಥರ ಹಪ್ಪಳ ಸಂಡಿಗೆ ಮಾಡಿ ಹಿಡ್ಕೊಂಬಿಟ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ವರ್ಷದವರೆಗೂ ಹಬ್ಬಕ್ಕೆ ಹಪ್ಪಳ ಸಂಡಿಗೆ ಅದು ನೋಡು ಅಂತಂದರೆ ಚಿಂತೆ ಬಿಟ್ಟು ಕುಂದಿರ್ತಾರೆ. ಅದಕ್ಕೆ ನಾನಿಲ್ಲಿ ಹೊಯ್ಯ ಹಪ್ಪಳ ಅಥವಾ ಹಬೆ ಹಪ್ಪಳ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹೇಗೆ ಮಾಡಿದೆ ಅಂತ ನೋಡ್ಕೋಬೇಕು ನೀವು ಅಂದರೆ ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ಕೊಳ್ರಿ. ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ, ಎಷ್ಟು ಈಜಿ ಹಬೆ ಹಪ್ಪಳ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ಹೇಳ್ದಂಗೆ ಇಲ್ಲಿ ಹಬೆ ಹಪ್ಪಳನ ಮಾಡ್ತಿರೋದ್ರಿಂದ ನಾನು ನೋಡ್ರಿ ಹಬೆ ಹಪ್ಪಳ ಎಲ್ಲ ಒಣಗಿಸ್ಬಿಟ್ಟು ತೆಗೆದು ನಿಮಗೆಲ್ಲ ಬೇಗ ಮಾಡ್ಕೊಳ್ಳಿ ನೀವು ಅಂತಂದು ಹೇಳಿ ನಾನು ಬೇಗ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಫೆಬ್ರವರಿ ಮತ್ತು ಮಾರ್ಚ್ ಅಂದರೆ ಮಾಡ್ಕೊಂಬಿಡ್ಬೇಕು ಹಪ್ಪಳ ಸಂಡಿಗೆ ಎಲ್ಲ. ಆಮೇಲೆಲ್ಲ ಒಂದು ಸ್ವಲ್ಪ ಮಳೆಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದ್ರ ಸಂಬಂಧ ನಾನು ನಿಮಗೆ ಇದು ಹಪ್ಪಳನ ಮಾಡಿ ತೋರ್ಸೋಣ ಅಂತಲೇ ತೋರಿಸ್ತಾ ಇದ್ದೆ ನಾನು. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತಿ, ಎಷ್ಟು ಗರಿಯಾಗಿ ಹಾಗೆ ಪಟ ಅಂತಂದು ಹೇಳಿ ಮುರಿದು ಬಿಡ್ತಾವೆ. ಅಷ್ಟು ಕ್ರಿಸ್ಪಿಯಾಗಿ ಹಾಗೆ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗಿ ಬಿಡ್ತೈತಿ. ಅಷ್ಟು ಚೆನ್ನಾಗಿ ಆಗ್ತಾವೆ. ಅದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೆ. ಇಲ್ಲಿ ನಾನು ನೀವು ಅಕ್ಕಿ ಎಷ್ಟಾದರೂ ತೊಗೊಳ್ರಿ. ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 2 ಗ್ಲಾಸ್ ಅಕ್ಕಿ ತೊಗೊಂಡು 3 ದಿವಸ ನಾನು ನೆನೆ ಇಟ್ಟಿದ್ದೆ. ಫಸ್ಟಿಗೆ ನಾನು ನೆನೆ ಇಡಬೇಕಾದ್ರನ್ನ ಏನಂದರೆ ಚೆನ್ನಾಗಿ ವಾಶ್ ಮಾಡಿ ನೆನೆ ಇಟ್ಟಿದ್ದೆ ನಾನು. ಆಮೇಲೆ ನೀರು ಮಾತ್ರ 2 ಹೊತ್ತು ಚೇಂಜ್ ಮಾಡಬೇಕು. ಅವಾಗೇನು ಕೈ ಮುಟ್ಟೋದು ಬೇಕಾಗಿಲ್ಲ. ಬರೀ ನೀರು ತೆಗೆದುಬಿಟ್ಟು ಬೇರೆ ನೀರನ್ನು ಹಾಕಿಡಬೇಕು. ಈಗ 3ನೇ ದಿವಸ ನಾನು ಏನು ಮಾಡ್ತಿದ್ದೇನೆ, ಸಾಯಂಕಾಲ ನಾನು ಮಾಡ್ತಾಯಿದ್ದೆ ಇದನ್ನು. ನಾನು ಅಕ್ಕಿ ಮತ್ತೊಂದು ಸಲ ನಾನು ಈಗ ತೊಳೆದ್ಬಿಟ್ಟು ನೀರು ತೆಗೆದು ಈ ಅಕ್ಕಿನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಇಲ್ಲಿ ನಾನು 2 ಟೈಮ್ ಹಾಕೋಣ ಅಂತಂದೇಳಿ 2 ಟೈಮ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಗೆ ಜೀರಿಗೆ, ಇದು ಕಂಪಿಗೆ ಮಾತ್ರ ಮತ್ತು ಟೇಸ್ಟಿಗೆ. ಬರೀ ಸಪ್ಪೆನೂ ಮಾತ್ರ ಟೇಸ್ಟ್ ಆಗೋಂಗಿಲ್ಲ ಅಂತಂದು ಹೇಳಿಬಿಟ್ಟು ನನಗೆ ಒಂದು 2 ಸ್ಪೂನ್ ಜೀರಿಗೆ, ಒಂದು 3-4 ಸ್ಪೂನು ನಾನು ಇಲ್ಲಿ ಅಚ್ಕಾರದ ಪುಡಿ, ಆಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಯಾಕಂತಂದ್ರೆ ಉಪ್ಪು ಒಂದೊಂದ್ಸಲ ಅಕ್ಕಿ ಸಂಡ್ಗಿಗಾತು ಹಪ್ಳಕ್ಕಾತು ಜಾಸ್ತಿ ಆಗಿಬಿಡ್ತಾವೆ. ಫಸ್ಟಿಗೆ ಕಡಿಮೆನೇ ಹಾಕ್ಕೊಳ್ರಿ, ಬೇಕಂದ್ರೆ ಟೇಸ್ಟ್ ನೋಡ್ಕೊಂಡು ಮತ್ತೆ ನೀವು ಹಾಕ್ಕೋಬೋದು. ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ರಿ. ಭಾಳ ನೀರು ಆಗಬಾರ್ದು, ಸ್ವಲ್ಪ ಗಟ್ಟಿರಬೇಕು. ಹೊಯ್ಯ ಹಪ್ಪಳ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ಲೆವೆಲಿಗೆ ಇರ್ತಾವೆ ಅಂತಂದು ಹೇಳಿಬಿಟ್ಟು. ಒಬ್ಬೊಬ್ಬರು ಇದನ್ನೇನು ಮಾಡ್ತಾರೆ, ತುಂಬ ಗಟ್ಟಿಯಾಗೆ ಹಿಡ್ಕೊಂಬಿಟ್ಟು ಸ್ವಲ್ಪ ಹಾಕಿಬಿಟ್ಟು ತಟ್ಟೆಗೆ ತುಂಬ ಹಿಂಗೆ ಕೊಡ್ಕೊಳ್ತಾ ಹೋಗ್ತಾರೆ. ಅದನ್ನು ಅಂದರೆ ಸ್ಪ್ರೆಡ್ ಆಗಲಿ ಅಂತಂದು ಹೇಳಿ ಫುಲ್ಲು ಅದು ಸ್ವಲ್ಪ ಕಷ್ಟಪಡೋದು. ನಾನೇನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ, ಒಂದು ಲೆವೆಲ್ಲಿಗೆ ಮಾಡ್ಕೊಂಬಿಟ್ಟು ಅದನ್ನು ನಾನು ತೋರಿಸ್ತೀನಿ ನಿಮಗೆ ಕನ್ಸಿಸ್ಟೆನ್ಸಿನ. ನಾನು ಅದು ಆ ಥರ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಸುಮ್ಮನೆ ಒಂದು ರೌಂಡ್ ಹಾಕಿಸ್ತೀನಿ ಒಂದು ತಟ್ಟೆನ ನಾನು ಮಾಡೋ ಪ್ಲೇಟಲ್ಲಿ. ಅದು ಚೆನ್ನಾಗಿ ರೌಂಡ್ ಆಗ್ತತ್ತಲ್ಲ, ಆವಾಗ ನಾನು ಏನು ಮಾಡ್ತೀನಿ ಉಗಿಗೆ ಬೇಯಕ್ಕೆ ಇಡ್ತೀನಿ. ಬಟ್ ತೆಳ್ಳಗಾದ್ರೆ ತುಂಬ ಚೆನ್ನಾಗಿ ಆಗ್ತಾವೆ ಇವು. ಹಾಗಂತ ಭಾಳ ತೆಳ್ಳಗೂ ಅಲ್ಲ, ಸುಮಾರು ಇದು ಏನಂತಂದರೆ ನೋಡೋಕೆ ಸಣ್ಣದಿರ್ತೈತಿ, ಕರೆದ ಮೇಲೆ ದೊಡ್ಡದಾಗ್ತೈತಿ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಇಲ್ಲೆಲ್ಲ ಗಂಗಾಳ ಅಂತಾರೆ ನಮ್ಮ ಹಳ್ಳಿ ಭಾಷೆದಾಗೆಲ್ಲ. ಗಂಗಾಳ ದೊಡ್ಡ ತಟ್ಟೆ, ಊಟ ಮಾಡೋ ತಟ್ಟೆಗೆಲ್ಲ ಮಾಡಿಬಿಟ್ಟು ಮಧ್ಯೆ ಒಂದು ಕೋಲ್ ಹಾಕಿಬಿಟ್ಟು ಒಣಗಕ್ಕೆ ಹಾಕೋರು. ಬಟ್ ನಾನೇನು ಮಾಡಿದ್ದೀನಿ, ಚಿಕ್ಕ ಪ್ಲೇಟಲ್ಲಿ ಹಾಕಿದ್ದೀನಿ, ಟಿಫಿನ್ ಪ್ಲೇಟಲ್ಲಿ, ಸ್ನ್ಯಾಕ್ಸ್ ಪ್ಲೇಟಲ್ಲಿ. ಅಂದರೆ ನಮಗೆ ಬಾಳ್ಗಿಲಿ ಕರಿಯೋಕ್ಕೂ ಅನುಕೂಲ ಆಗುತ್ತೆ ಮತ್ತು ಎಣ್ಣೆ ಸ್ವಲ್ಪ ಇದ್ರೂ ಸಾಕು ಅಂತ ನಾನು ಇಲ್ಲಿ 2 ಸಲ ರುಬ್ಬಿಕೊಂಡದನ್ನು 2 ಸಲ ರುಬ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ನಾನು 2 ಸಲನೂ. ಇಲ್ಲಿ ನಾನು 4 ಪ್ಲೇಟ್ ತೊಗೊಂಡಿದ್ದೀನಿ. ನಾನು 4 ಪ್ಲೇಟ್ ಅಂತೂ ಬೇಕೇ ಬೇಕು ಮಿನಿಮಮ್ಮು. ಇಬ್ಬರಿದ್ರೆ ಭಾಳ ಚಲೋ ಇದು ಮಾಡಲಿಕ್ಕೆ ಹಪ್ಪಳನ. ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ ನನ್ನ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಐತಿ. ನಾನು ಇಷ್ಟು ಹಾಕ್ಕೊಂಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ಕೋತೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಿಡ್ಕೊಂಬಿಟ್ಟು ನಾನು ನೀರೇ ಜಾಸ್ತಿ ಹಾಕ್ತಾಯಿಲ್ಲ, ನಾನು ಕಡಿಮೆ ಹಾಕೋದೇನೆ. ನಾನು ನಿಮಗೆ ಕಾಣಿಸ್ತಾ ಇದೆ. ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈ ಪ್ಲೇಟನ್ನು ನಾನು ಏನು ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಿದ್ನಲ್ಲ ಆ ಪ್ಲೇಟನ್ನು ಅದ್ರ ಮೇಲೆ ಇಡಬೇಕು. ಇಟ್ಬಿಟ್ಟು ನಾನು ಅಮ್ಮ ಅವರೆಲ್ಲ ಏನು ಮಾಡ್ತಾರೆ, ಅದ್ರ ಮೇಲುಗಡೆ ಮುಚ್ಚಂಗಿಲ್ಲ. 1-2 ನಿಮಿಷ ಬಿಟ್ಬಿಟ್ಟು ಅದನ್ನ ಹಿಂಗೆ ತಿರುಗಿಸ್ಬಿಡ್ತಾರೆ. ಬಟ್ ನಾನೇನಂದ್ರೆ ಒಂದು ಸ್ವಲ್ಪ ಮೇಲಾರ್ದಂಗೆ ಆಗುತ್ತೆ ಅಂತಂದು ಹೇಳಿ ಒಂದು ಸ್ವಲ್ಪ ಮೇಲೆ ಮುಚ್ಚಿಡ್ತೀನಿ. ಮುಚ್ಚಿಟ್ಬಿಟ್ಟು ಮತ್ತೆ ಅದನ್ನು ಒಂದು 10 ಸೆಕೆಂಡು 20 ಸೆಕೆಂಡ್ ಬಿಡ್ತದೆ. ನೀರು ಸಿಕ್ಕಾಬಿಟ್ಟು ಕುದಿರ್ತೈತಲ್ಲ, ಬೇಗ ಬಂದುಬಿಡ್ತೈತಿ. ನೋಡಿರಿ ಇವಾಗ ಅದನ್ನು ಉಲ್ಟಾ ಹಾಕ್ತೀನಿ. ಅಮ್ಮ ಏನು ಮಾಡೋರು, ಒಂದು 20 ಸೆಕೆಂಡ್ ಅದು ಬಿಟ್ಬಿಟ್ಟು ನೀರು ಕುದೀತಾ ಇರಬೇಕಾದ್ರೆ ನೀವು ಇಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ. ಅದನ್ನು ಒಂದು ಸ್ವಲ್ಪ ಕುದಿಯೋದಕ್ಕಿಂತ ಕಡಿಮೆ ಇದ್ದಾಗ ಇಟ್ಟರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಫಸ್ಟಿಂದ ಬೇಯಲಿಕ್ಕೆ. ಇವಾಗ ನೋಡ್ತೀರ ನೀವು, ಆ ಕಡೆ ನಾನು ತೆಗೆದೆ ಸೈಡ್ ಇಟ್ಟೆ, ಇನ್ನೊಂದು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಇಟ್ಟೆ, ಅದಕ್ಕೆ ಮೇಲ್ಗಡೆ ಮುಚ್ಚಿದೆ. ಇವಾಗ ಇನ್ನೊಂದಕ್ಕೆ ಹಾಕಿ ಸ್ಪ್ರೆಡ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಇದು ಪ್ರೊಸೀಜರ್ ಸ್ಟಾರ್ಟ್ ಇರಬೇಕು. ಒಂದು ಒಲೆ ಮೇಲೆ ಉಗಿಗೆ ಬೇಯ್ತಾ ಇದ್ದರೆ ಒಂದು ನೋಡಿರಿ ಆ ಕಡೆ ಲಾಸ್ಟ್ ಕಾಣ್ತಾ ಇದೆಯಲ್ಲ, ಅದನ್ನು ನಾನು ಆರ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಇನ್ನೊಂದಕ್ಕೆ ಸ್ಪ್ರೆಡ್ ಮಾಡಿ ಇಡ್ತಿದ್ದೀನಿ. ಇವಾಗ ಅದು ಅಲ್ಲಿ ಸ್ವಲ್ಪ ಆರುತ್ತಲ್ಲ, ಅದಕ್ಕೆ ಸೂಜಿ ಹಾಕಿಬಿಟ್ಟು ನಾನು ತೆಗೆದು ಅದನ್ನ ತಗೊಂಡ್ಬಿಡ್ತೇನೆ ನಾನು. ಅಷ್ಟು ಚೆನ್ನಾಗಿ ಒಂದೊಂದೇ ಪ್ರೊಸೀಜರ್ ಆಗ್ತವೆ. ಪಟ ಮಾಡ್ಕೋಬೇಕು. ಲೇಜಿ ಇದ್ದರಿಗೆ ಒಂದು ಸ್ವಲ್ಪ ಕಷ್ಟ, ಆ್ಯಕ್ಟಿವ್ ಆಗಿರೋರಿಗೆ ಇದು ತುಂಬ ಈಜಿ ಅಂತಲೇ ಅನ್ಬೋದು ನಾನು.
ಅದರ ಕರೆದ ಮೇಲೆ ಅನ್ಸುತ್ತೆ ಕಷ್ಟ ಆದರೂ ಮಾಡಬೇಕು ಅಂತಂದು ಹೇಳಿ ಇವಾಗ ನೋಡಿರಿ ಇದನ್ನು ಉಲ್ಟಾ ಹಾಕ್ತೀನಿ. ಇವಾಗ ಇದಕ್ಕೆ ನಾನು ಸೂಜಿ ತಗೊಂಡು ಹೆಂಗೆ ತೆಗೆಯೋದು ಅಂತ ತೋರಿಸ್ತೇನೆ ನೋಡಿ ನಿಮಗೆ. ತುಂಬ ಈಜಿ, ಎಷ್ಟು ಖುಷಿ ಅನ್ಸುತ್ತಂದ್ರೆ ಆ ಸೂಜಿಯಲ್ಲಿ ಹಾಗೆ ಸುಮ್ಮನೆ ಒಂದು ಗೆರೆ ಹೊಡೆದ್ಬಿಟ್ಟು ತೆಗೆಯೋದಂದರೆ ನೋಡಿರಿ ಈ ಥರ ಒಂದು ಲೈನ್ ಹಾಕ್ಕೊಂಬಿಡಬೇಕು. ಲೈನ್ ಹಾಕ್ಕೊಂಡು ಒಂದು ಸೂಜಿ ಕಡೆಯಿಂದ ಒಂದು ಒಳಗೆ ಒಂದು ಸ್ವಲ್ಪ ಸೂಜಿ ಹಾಕಿದರೆ, ಇಲ್ಲಾಂದ್ರೆ ಕೈಲೇ ಈ ಥರ ತೆಗೆದುಬಿಡ್ಬೋದು. ಇಲ್ಲ ಅಂತಂದರೆ ಸೂಜಿಲೇ ಒಂಚೂರು ಒಳಗೆ ಸೂಜಿ ಹಾಕಿಬಿಟ್ವಿ ಅಂತಂದ್ರೆ ಅದು ಡೈರೆಕ್ಟಾಗಿ ತೆಗೆದುಬಿಡ್ಬೋದು. ನಿಮಗೆ ತೋರ್ಸೋಕ್ಕೆ ಅಂತಂದು ಹೇಳಿ ನಾನು ಈ ಥರ ಹಾಕ್ತಿದ್ದೀನಿ. ನನಗೆ ಫಸ್ಟಿಂದ ಇದು ತೆಗ್ದಾಗ ನನಗೇನು ಅನ್ನಿಸ್ತು, ಸ್ವಲ್ಪ ದಪ್ಪ ಮಾಡಿದ್ದೀನಿ ಅಂತ ಅನ್ನಿಸ್ತು. ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ, ಹಿಟ್ಟು ಕಡಿಮೆ ಹಾಕೋತಾ ಬಂದಿದ್ದೀನಿ. ಸ್ವಲ್ಪ ಹಿಟ್ಟು ಕಡಿಮೆ ಸ್ವಲ್ಪ ಹಾಕೋಬೇಕು ಹಿಟ್ಟು. ಒಂದು ಟೇಬಲ್ ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ವಿ ಅಂತಂದ್ರೆ ಇವಿನಾಗ ಸ್ಪ್ರೆಡ್ ಮಾಡಬೇಕು ಕರೆಕ್ಟಾಗಿ. ಅಂದರೆ ಎಲ್ಲ ಕಡೆ ಬರೋಂಗೆ ಸ್ಪ್ರೆಡ್ ಮಾಡಿಬಿಟ್ರೆ ತೆಳ್ಳಗಾಗತ್ತೆ, ತುಂಬ ಚೆನ್ನಾಗಿ ಆಗ್ತಾವೆ. ಇಷ್ಟೇ ಪ್ರೊಸೀಜರ್ ಇದು. ಹಾಗೆ ನಾನು ಒಂದು 2 ಲೋಟ ಹಾಕಿದ್ನಲ್ಲ, ಮಾಡ್ತಾ ಹೋದೆ ನಾನು. ಒಂದು ಹಾಫ್ ಆನ್ ಅವರು ಅಥವಾ ಒಂದು 45 ಮಿನಿಟ್ಸಲ್ಲೇ ಮುಗಿದ್ಬಿಟ್ವು. ತುಂಬ ಚೆನ್ನಾಗಿ ಬಂದದ್ದು, ಖುಷಿ ಅನ್ನಿಸ್ತು. ಈ ಥರದ ಹಪ್ಪಳನೇ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಬಿಡಬೇಕು ವರ್ಷ ಪೂರ್ತಿ, ಏನೂ ಆಗಲ್ಲ ಅಂತ ಅನ್ನಿಸ್ತು. ಮತ್ತು ವರ್ಷ ಪೂರ್ತಿ ಇದು ಇಟ್ಟರೂ ಕೂಡ ಏನೂ ಆಗಂಗಿಲ್ಲ, ತುಂಬ ಚೆನ್ನಾಗಿರ್ತವೆ. ಮತ್ತು ಇದು ಈಗ ನಾನು 4 ಪ್ಲೇಟ್ ತೊಗೊಂಡಿದ್ನಲ್ಲ, 4ನೇ ಪ್ಲೇಟ್ವರೆಗೂ ಏನು ತೊಂದರೆ ಇಲ್ಲ. ಮತ್ತು 4 ಆದಮೇಲೆ ಏನು ಮಾಡೋದು ಅಂತ ವರಿ ಮಾಡ್ಕೋಬೇಡ್ರಿ. ಇಲ್ಲಿ ಇನ್ನೊಂದು ಪಾತ್ರೆ ಒಳಗೆ, ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಒಳಗೆ ನಾನು ನೀರು ಹಾಕ್ಕೊಂಡಿದ್ದೀನಿ. ಇದನ್ನೇನು ನಾನು ಸೂಜಿ ಹಾಕಿಬಿಟ್ಟು ತೆಗೆದಿರ್ತಾನಲ್ಲ, ಅದನ್ನು ತೆಗೆದ್ಮೇಲೆ ಆ ತಟ್ಟೆನ ಆ ನೀರಲ್ಲಿ ಹಾಕಬೇಕು. ಅಂದರೆ ಸ್ವಲ್ಪ ಏನಾದರೂ ಹತ್ತಿತ್ತು ಅಂತಂದರೆ ಹಪ್ಪಳದ್ದು, ಅದು ನೆಕ್ಸ್ಟ್ ಹಪ್ಪಳ ಚೆನ್ನಾಗಿ ಬರೋಂಗಿಲ್ಲ ಅಂತಂದು ಹೇಳಿಬಿಟ್ಟು ಅದನ್ನು ಅದರಲ್ಲಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಹಿಡ್ಕೊಂಡು ಅದರಲ್ಲೇ ಒರೆಸ್ಬಿಟ್ಟು ಮತ್ತೆ ಹಿಟ್ಟು ಹಾಕಬೇಕು. ಹಸಿ ತಟ್ಟೆಯಲ್ಲೇ ಹಿಟ್ಟು ಹಾಕಿದ್ರೆ ಮತ್ತು ಹಿಟ್ಟೆಲ್ಲ ಅಲ್ಲಿ ಸ್ಪ್ರೆಡ್ ಆಗಿಬಿಡ್ತೈತಿ. ಅದಕ್ಕೆ ಅದನ್ನು ತಟ್ಟೆಯಲ್ಲಿ ಆ ನೀರಿನ ಪಾತ್ರೆಯಲ್ಲಿ ಆ ತಟ್ಟೆ ಇಟ್ಟುಬಿಟ್ಟು, ಅದು ಹೆಂಗಿದ್ರು ಒಣಗಿರುತ್ತಲ್ಲ, ಸ್ವಲ್ಪ ಹೊತ್ತು ಬಿಟ್ಟರೆ ನೆನೆತೈತಿ. ಆವಾಗ ಈ ಥರ ಹಿಂಗೆ ಕೈಲೇ ಈ ಥರ ಮಾಡ್ಕೊಂಬಿಟ್ಟು ನೀವು ಮತ್ತೆ ಆ ಬಟ್ಟೆಲಿ ಒರೆಸ್ಕೊಂಡು ಈಗ ಹಾಕಿಟ್ಬಿಟ್ರೆ ನಿಮಗೆಲ್ಲವೂ ಚೆನ್ನಾಗಿ ಬರ್ತಾವೆ. ಅಂದರೆ ಸೂಜಿಲಿ ತೆಗಿಬೇಕಾದ್ರೆ ಆಯಿತು, ಏನೂ ಕೆಡಂಗಿಲ್ಲ ಅಂತಂದು ಹೇಳಿ ಈ ಥರ ಪ್ರೊಸೀಜರ್. ಬಟ್ ಹತ್ಕೊಂಡಿಲ್ಲ ಅಂತಂದು ಹೇಳಿ ಹಾಕಿದರೂ ಕೂಡ ಒಂದು ಅಥವಾ ಚೆನ್ನಾಗಿ ಬರ್ತೈತಿ. ಮತ್ತು ಈ ಥರ ನೀರು ಮಳ್ತಾ ಇರಬೇಕಾದ್ರೆ ಹುಷಾರು. ಇದು ಗುಂಡಿ ಸಾಫ್ಟ್ ಇರೋದ್ರಿಂದ ನಾನು ಫಾಸ್ಟಾಗಿ ಮಾಡೋದಕ್ಕೆ ಆ ಕಡೆ ಈ ಕಡೆ ಸರಿದಾಡ್ತಿತ್ತು. ಈ ಥರ ನೀರು ಮಾಡಿದ್ರು ಕುದಿತಾ ಇರ್ತವ್ರಿ, ತುಂಬ ಹುಷಾರು ಫ್ರೆಂಡ್ಸ್. ಮತ್ತೇನಾದರೂ ಅನಾಹುತ ಮಾಡ್ಕೊಂಡ್ರೆ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಈ ಪಟ ನೋಡ್ರಿ, ಇಲ್ಲಿ ನನಗೆ ಎಷ್ಟು ಫಾಸ್ಟ್ ಆಗುತ್ತೆ ಅಂತಂದ್ರೆ, ಅದು ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ, ಬೇಗ ಬಂದುಬಿಡ್ತಾವೆ, ಒಂದು 30 ಸೆಕೆಂಡಲ್ಲೇ ಬಂದುಬಿಡ್ತಾವೆ. ಹಾಗಾಗಿ ನಾನು ನೋಡಿರಿ ಇವಾಗೆಲ್ಲ ತೆಗೆದೆ ಅದನ್ನು ಪಟ ಮಾಡ್ಬೇಕು ಕೆಲಸನ. ಇಲ್ಲಿ ಒಬ್ಬರು ಹೆಲ್ಪಿಗಿದ್ರೂ ಕೂಡ ಎಟ್ಲೀಸ್ಟ್ ಸೂಜಿನ ತೆಗೆದು ಕೆಳಗೆ ಒಣ ಹಾಕ್ಲಿಕ್ಕೆ ಒಬ್ರು ಇದ್ರೂ ನಿಮಗೆಲ್ಲ ಅನುಕೂಲ ಆಗುತ್ತೆ. ಒಬ್ಬರನ್ನ ಕರ್ಕೊಂಡ್ರೆ ನೀವು ಜೊತೆಗೆ ಹೆಲ್ಪಿಗೆ. ನೋಡಿರಿ ಈ ಥರ ಹಪ್ಪಳ ಆಗ್ತದೆ. ನನಗೆ ಎಷ್ಟು ಖುಷಿಯಾಗತ್ತೈತೆ ಅಂದರೆ ನೋಡಿಬಿಟ್ಟು, ತುಂಬ ಈಜಿ. ಮತ್ತೇನಂದ್ರೆ ಇವನು ಹಪ್ಪಳನ ಎಲ್ಲ ನಾವು ಬಿಸಿಲಿಗೆ ಒಣಗಿಸ್ಕೋಬೇಕು ಅಂತ ಏನಿಲ್ಲ. ನೆಳ್ಳಿಗಿನ ಬೆಳಗ್ಗೆ ನಾನು ಸಾಯಂಕಾಲ ಮಾಡ್ತಾಯಿದ್ದೇನಲ್ಲ, ಬೆಳಗ್ಗೆವರೆಗೂ ಹಾಗೆ ಬಿಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿನ ಕಸ ಹೊಡಿತಿರ್ಬೇಕಾದ್ರೆ ಕಸ ಹೊಡೆಯಂತ ನೋಡಿದ್ರೆ ಎಲ್ಲ ಫುಲ್ಲು ಒಣಕೊಂಡು ಮೇಲೆ ಎದ್ದು ನಿಂತುಬಿಟ್ಟಿರ್ತಾವೆ ಅವೇ. ಮತ್ತು ಒಂದು ಸ್ವಲ್ಪ ಬೇಕಂದ್ರೆ 1 ತಾಸು ಅಷ್ಟೇ ಬಿಸಿಲಲ್ಲಿಟ್ಟು ನಾವು ಸ್ಟೋರ್ ಮಾಡಿಕೊಂಡ್ಬಿಟ್ವಿ ಅಂತಂದ್ರೆ 1 ವರ್ಷವರೆಗೂ ಇಟ್ರೂ ಏನೂ ಆಗೋಂಗಿಲ್ಲ, ಭಾಳ ಚೆನ್ನಾಗಿ ಬರ್ತವೆ. ನಾನು ಮೊದಲೇ ಹೇಳ್ದಂಗೆ ಉದ್ದಿನ ಹಪ್ಪಳ, ಕಾಳು ಬೇಳೆನ ಹಪ್ಪಳ ಮತ್ತು ಇವು ಉಕ್ಕುಕ್ಕಿ ಹಪ್ಪಳ ಎಲ್ಲ ತುಂಬ ಕಷ್ಟ ಮಾಡೋಕ್ಕೆ. ಇದೆಲ್ಲ ಭಾಳ ಈಜಿ. ನಾನು ಇವನ್ನೆಲ್ಲ ಯಾಕೆ ತೋರಿಸಿದ್ದೇನೆ ಲಾಸ್ಟಿಗೆ ಅಂದರೆ, ಹಪ್ಪಳ ಎಲ್ಲ ಮಾಡಿದ ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿತ್ತು. ಇದು ಬಿಫೋರ್ ತೋರಿಸ್ತೀನಿ ನಾನು, ಹೆಂಗಾಯ್ತು ಕಿಚನ್ ಅಂತಂದು ಹೇಳಿ. ಮತ್ತು ಹಾಗೆ ಅದು ಒಳಗಡೆ ಎಲ್ಲ ತುಂಬಿತು. ನಾನು ಮತ್ತು ಹೊರಗಡೆ ವೇಲ್ ಹಾಕಿ ಸ್ವಲ್ಪ ಹಾಕಿದ್ದೆ. ಇದೆಲ್ಲ ಒಣಗಿದ ಮೇಲೆ ಒಂದು 2 ದಿನ ಆದಮೇಲೆ ನಾನು ಕರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತವೆ ನೋಡಿರಿ. ನನಗೆ ಇವಾಗೂ ಅನ್ನಿಸ್ತು, ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಮಾಡಿದ್ದೆ ಅಂತಂದ್ರೆ ನಾನು ಇನ್ನೂ ಫುಲ್ ಅರಳ್ಕೊಂಡು ದೊಡ್ಡಕ್ಕೆ ಬರ್ತಿದ್ವು ಅಂತಂದು ಹೇಳಿ. ನೀವು ಹಿಟ್ಟು ಹಾಕಬೇಕಾದ್ರೆ ಇನ್ನೂ ಕಡಿಮೆ ಹಿಟ್ಟು ಹಾಕ್ಕೊಂಡು ತಟ್ಟೆ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ರಿ. ಅಂದರೆ ಚೆನ್ನಾಗಿ ಅರಳ್ಕೊಂಡು ಬರ್ತಾವೆ. ಮತ್ತು ನೋಡಿರಿ, ಇದು ಎಣ್ಣೆ ಚೆನ್ನಾಗಿ ಕಾಯ್ತು ಅಂತಂದ್ರೆ ನೀವು ಈ ಥರ ಎಲ್ಲ ಅರಳ್ಕೊಂಡು ಬರ್ತಾವೆ. ಮತ್ತು ನಾನು ನೋಡಿರಿ ಸಣ್ಣದು ಪ್ಲೇಟಲ್ಲಿ ಮಾಡಿದ್ದಕ್ಕೆ ಈ ಸಣ್ಣ ಬಾಳ್ಗಿಲೂ ಮಾಡ್ಬೋದು. ಮತ್ತು ಮುರಿದಂಗೆ ಒಬ್ಬೊಬ್ರಿಗೆ ಒಂದೊಂದು ನಾವು ಕರೆದು ಕೊಡ್ಬೋದು. ಈ ಥರ ಊಟಕ್ಕೆ ಬಡಿಸ್ಬಿರ್ಬೇಕಾದ್ರೆ ನಾವು ದೊಡ್ಡ ಮಾಡಿಬಿಟ್ವಿ ಅಂದ್ರೆ ಅದಕ್ಕೆ ಮತ್ತು ಕಟ್ ಮಾಡಿಕೊಡೋದು, ಇಲ್ಲ ದೊಡ್ಡದು ಬಾಳ್ಗೆ ಇಟ್ಬಿಟ್ಟು ಎಣ್ಣೆ ಹಾಕೋದು, ಹೀಗೆಲ್ಲ ಮಾಡಬೇಕಾಗತ್ತೆ. ಈಗ ಒಣಗಿದ ಹಪ್ಪಳನ ಹಿಡ್ಕೊಂಡು ನಾನು ಈ ಥರ ಸ್ಟ್ರೈನ್ ಮಾಡಿದೆ. ಇಲ್ಲಾಂದ್ರೆ ಒಂದು ಸ್ಪೂನ್ ಹಿಡ್ಕೊಂಡು ನೀವು ಆಯಿಲೆಲ್ಲ ಸ್ಟ್ರೈನ್ ಮಾಡ್ಕೊಂಡ್ರೂ ಬರ್ತೈತಿ. ಅಷ್ಟು ಚೆನ್ನಾಗಿ ನೋಡ್ರಿ ಅರಳ್ಕೊಂಡು ಎಷ್ಟು ಚೆನ್ನಾಗಿ ಬರ್ತದವು. ಮತ್ತು ಬಾಯಲ್ಲಿಟ್ಟರೆ ಕರಗ್ತವೆ ಇವು. ಈಗ ನಾನೊಂದು ನಿಮ್ಮ ಕಡೆ ಎಲ್ಲ ಕ್ರಷ್ ಮಾಡಿ ಮುರಿದ್ಬಿಟ್ಟು ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಮುರಿದೈತಿ ಅಂತಂದ್ರೆ.
ಇದು ನಾವು ಚಿಕ್ಕವರಿದ್ದಾಗೆಲ್ಲ ಕೊಳವೆ ತಿಂತಿದ್ವಲ್ಲ, ಆ ಕೊಳವೆದ ಟೇಸ್ಟ್ ಬರುತ್ತೆ ಸ್ವಲ್ಪ, ಅದರಂಗೆ ಸೌಂಡ್ ಬರ್ತದೆ ನೋಡಿರಿ. ಎಷ್ಟು ಚೆನ್ನಾಗಿ ಬರ್ತೈತಿ ಅಂತಂದ್ರೆ, ಎಷ್ಟು ಚೆನ್ನಾಗಿ ಮುರಿತೈತಿ ಅಂತಂದ್ರೆ ಟೇಸ್ಟು ಅಷ್ಟೇ ಚೆನ್ನಾಗಿರ್ತೈತಿ. ಉಪ್ಪು ಖಾರ ಜೀರಿಗೆ ಹಾಕಿದ್ರಿಂದ ಕಂಪು ಇರ್ತಾವೆ. ಈ ಥರದ್ದು ಮಾಡಿ ಹಿಡ್ಕೊಂಬಿಡ್ರಿ, ನಿಮಗೆ ಏನು ಕಷ್ಟನೇ ಇಲ್ಲ. ಸರಿ, ಹಾಗಾದರೆ ನೀವೆಲ್ಲ ಈಗ ಬೇಸಿಗೆಗೆಲ್ಲ ಯಾವ್ಯಾವ ಹಪ್ಪಳ ಮಾಡ್ತೀರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕು ಹಾಗೆ ಶೇರು ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟು ಹಪ್ಪಳ ಆದವು, ನಾನು ಎಣಿಸಿದ್ರೆ ಒಂದು 35. ನಾನು ಮರೆತು ಬಿಟ್ಟಿದ್ದೆ ನೋಡಿರಿ, ನಾನು ಬಿಫೋರಾಗಿ ನನ್ನ ಒಲೆ ಕಟ್ಟಿ ಗ್ಯಾಸ್ ಕಟ್ಟಿ ಎಲ್ಲ ಹೆಂಗಿತ್ತು ಅಂತ. ಈ ಥರದ್ದೆಲ್ಲ ಹಪ್ಪಳ ಗಿಪ್ಪಳ ಎಲ್ಲ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ರಾಶಿ ಮತ್ತು ಪಾತ್ರೆ ಗೀತ್ರೆ ಇದು ಹೆಣ್ಮಕ್ಳಿಗೆಲ್ಲ